ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡ್ರಿ. ಈ ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ಈಗ ಮೊದಲಿಗೆ ಒಂದು 6 ತತ್ತಿ ತೊಗೊಂಡ್ರೆ ಅವನ್ನ ಕುದಿಯಾಕೆ ಇಟ್ಕೊಂಡ್ಬಿಡೋಣ್ರಿ. ಇವು ಕುದಿ ಗುಡ್ದ ಮಸಾಲ ರೆಡಿ ಮಾಡ್ಕೊಳಕ್ರಿ ಒಂದು ಉಳ್ಳಿಗಡ್ಡಿ ತೊಗೊಂಡಿವ್ರಿ, ಒಂದು 2 ಟಮಾಟೆ ತೊಗೊಂಡಿವ್ರಿ, ಒಂದು 7-8 ಎಸಳು ಬೆಳ್ಳುಳ್ಳಿ ರೀ, ಸ್ವಲ್ಪ ಹಸಿ ಅಲ್ಲ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿವಿ ನೋಡ್ರಿ. ಇದನ್ನು ನೀಟಂಗೆ ಸಣ್ಣಂಗೆ ಮಿಕ್ಸರ್ಗೆ ಹಾಕೊಂಡ್ಬರ್ಬೇಕ್ರಿ. ಈ ರೀತಿ ನೋಡ್ರಿ, ಈ ರೀತಿ ಸಣ್ಣ ಮಾಡಿ ಇಟ್ಕೊಂಡ್ಬಂದ್ರಿ. ತತ್ತಿ ಕುದ್ದಾವ್ರಿ ಈ ರೀತಿ ಮ್ಯಾಗಿ ತಿನ್ನು ಚಮಚೆಲೆ ರೀ ಚುಚ್ಕೊಂಡ್ಬಿಡೋಣ್ರಿ ಇವನ್ನೆಲ್ಲಾನು. ಈಗ ಒಂದು ಕಡಾಂಗಿ ಕಾಯಕ್ಕೆ ಇಟ್ಕೊಂಡಿದ್ದೀವ್ರಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರ ಹಾಕೊಂಡ್ರಿ. ಈಗ ಇವು ತತ್ತಿಯನ್ನೆಲ್ಲ ಇದ್ರಾಗ ಹಾಕೊಂಡ್ರಿ. ಸ್ವಲ್ಪ ಉಪ್ಪು ಹಾಕೊಂಡು ನೀಟಂಗೆ ಎಣ್ಣೆ ಒಳಗೆ ಫ್ರೈ ಮಾಡಿ ತಕ್ಕೊಂಬಿಡೋಣ್ರಿ. ಇವ್ನು ತಕ್ಕೊಂಡ್ರಿ. ಇದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ಆಗಟ್ಟು ಎಣ್ಣೆ ಹಾಕೊಂಡ್ರಿ. ಸ್ವಲ್ಪ ಜೀರಿಗೆ, ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಕೊಂಡ್ರಿ. ಇವನ್ನ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಒಂದು ಮೀಡಿಯಮ್ ಸೈಜ್ ಉಳ್ಳಿಗಡ್ಡಿನ ಹಾಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಮಿಕ್ಸರ್ಗೆ ಹಾಕೊಂಡಿದ್ದು ಮಸಾಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ರೀ, ಒಂದು 2 ಟೇಬಲ್ ಸ್ಪೂನ್ ಆಗಟ್ಟು ಧನಿಯಾ ರೀ, ಸ್ವಲ್ಪ ಗರಂ ಮಸಾಲ, ನಿಮ್ಮ ಖಾರಕ್ಕೆ ಅನುಗುಣ ಎಷ್ಟು ಬೇಕು ನೋಡ್ರಿ ಅಷ್ಟು, ಒಂದು 2 ಟೇಬಲ್ ಸ್ಪೂನ್ ಆಗಟ್ಟು ಖಾರ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀವಿ ನೋಡ್ರಿ. ಈಗ ನೋಡ್ರಿ ಹಸಿ ವಾಸನೆ ಎಲ್ಲ ಹೋಗಿ ಮ್ಯಾಗ ಎಣ್ಣೆ ಬಂದೈತ್ರಿ. ಈಗ ಅದ ಮಿಕ್ಸರ್ ಜಾರಿಗೆ ಒಂದು ಗ್ಲಾಸ್ ಆಗಷ್ಟು ರೀ ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುದಿಯಕ್ಕೆ ಬಿಟ್ಟು ನೋಡ್ರಿ. ಪಳ ಕುದ್ದಿಂದ್ರಿ ಇವು ತತ್ತಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ, ಅವನ್ನ ಅದ್ರೊಳಗೆ ಒಂದೊಂದಾಗಿ ಹಾಕೊಂಡ ಇನ್ನೊಂದು 5 ನಿಮಿಷ ಕುದಿಯಕ್ಕೆ ಬಿಡೋಣ್ರಿ. ಕುದ್ದಾದ್ಮೇಲೆ ನೋಡ್ರಿ ಈಗ ಈ ರೀತಿ ಕುದ್ದೈತ್ರಿ. ಇದಕ್ಕೆ ಸ್ವಲ್ಪ ಮ್ಯಾಗ ಧನಿಯಾ ಪುಡಿ ಧನಿಯಾ ಹಾಕಿ ಕುದಿಯಕ್ಕೆ ಬಿಟ್ಟು ಅಂದ್ರೆ ನಮ್ದು ಖಾನಾವಳಿ ಸ್ಟೈಲ್ ರೀ, ಡಾಬಾ ಸ್ಟೈಲ ಎಂಡಾ ಕಡಿ ರೆಡಿ ಆಗಿಬಿಡ್ತೈತೆ ನೋಡ್ರಿ. ಈ ರೀತಿ ನೀವು ಮನ್ಯಾಗ ಒಮ್ಮೆ ಟ್ರೈ ಮಾಡಿ ನೋಡ್ರಿ.